ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಚಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನರಾಯ ನಮಃ. ಓಂ ವೃಷಭಕ್ಷಿತೀನಾಂ ಆಗಿರ್ವಣಸ್ಸುವಿತಾಜ ಪ್ರಯಾಹಿ ಸರ್ಗೇಣ ಶವಸಾ ತಕ್ತೋ ಅತ್ಯೈರಪ ಇಂದ್ರೋ ದಕ್ಷಿಣತಸ್ತು ರಾಷಾಟ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ವಿಷ್ಣು ಸಹಸ್ರನಾಮ ಸ್ತೋತ್ರದ 252ನೆಯ ನರ ಅನ್ನುವ ನಾಮ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ, ಇದಿಷ್ಟನ್ನು ಕೂಡ ನಾವು ನೋಡ್ಲಿಕ್ಕೆ ತೊಡಗಿದ್ದೀವಿ ಕಳೆದ ದಿವಸದಿಂದ. ಅದರಲ್ಲಿ ಆ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಆಗ್ತಿದೆ ಅಂತ ಅನ್ನೋದನ್ನ ನೋಡಿದ್ದೀವಿ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಮಾಡಿದ ಅರ್ಥ, ಭಗವಂತಾಚಾರ್ಯರು ಮಾಡಿದ ಅರ್ಥ, ಇವೆಲ್ಲವನ್ನು ಕೂಡ ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಮಾಡಿದ ಅರ್ಥವನ್ನು ಕೂಡ ನೋಡಿದ್ದೀವಿ. ಮತ್ತೆ ಭಗವಂತಾಚಾರ್ಯರು ಏನೋ ಒಂದು ಅರ್ಥ ಹೇಳಿದ್ದಾರೆ, ಆ ಅರ್ಥವನ್ನೇ ಹೆಚ್ಚು ಕಡಿಮೆ ನಾನು ಕೂಡ ಸ್ವೀಕಾರ ಮಾಡಿ ಆ ಅರ್ಥವನ್ನ ಸೇರಿಸಿ ಒಂದು ಅನ್ವಯ ಅರ್ಥ ಬರೆದಿದ್ದೇನೆ. ಅದನ್ನು ಕೂಡ ನಾವೆಲ್ಲ ಈಗಾಗಲೇ ನೋಡಿ ಮುಗಿಸಿದ್ದೀವಿ. ಇನ್ನು ಈ ನಾವೇನು ಅರ್ಥ ನೋಡಿದ್ದೇವಲ್ಲ, ಅದಕ್ಕೆ ಹೊಂದಿಕೊಂಡು ಕೆಲವು ಉಲ್ಲೇಖಗಳು ಐತರೇಯ ಉಪನಿಷತ್ತಿನಲ್ಲಿ ಮತ್ತು ಅದರ ಭಾಷ್ಯದಲ್ಲಿ ಭಗವಂತನ ಸೃಷ್ಟಿಯಾದಂತಹ ಈ ಎಲ್ಲ ದೇವತೆಗಳನ್ನು ಅಪಹ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಆಪಯಿತಿ ಅಂತ ಐತರೇಯ ಉಪನಿಷತ್ತು. ತದಿದಮಾಪ ಏವ ಇದಂ ವೈ ಮೂಲಂ ಅಧಸ್ಥೂಲಂ ಅಯಂ ಪಿತಾ ಏತೇ ಪುತ್ರಾಹ ಅಂತ ಐತರೇಯ ಉಪನಿಷತ್ತು. ಇವರೆಲ್ಲರನ್ನೂ ಕೂಡ ಭಗವಂತನ ಸೃಷ್ಟಿಯಾದ ಈ ಎಲ್ಲ ದೇವತೆಗಳನ್ನು ಆಪಹ ಅಂತ ಹೇಳ್ತಾರೆ. ತದಿದಂ ಆಪ ಏವ ಇದಂ ವೈ ಮೂಲಂ, ಆ ಭಗವಂತನೇ ಇದಕ್ಕೆಲ್ಲದಕ್ಕೂ ಕೂಡ ಮೂಲ. ಅಧಸ್ಥೂಲಂ, ಆ ಭಗವಂತ ಇದಕ್ಕೆ ಸ್ಥೂಲ ಅಂತ ಕರೆಸ್ಕೊಂಡಿದ್ದಾನೆ. ಭಗವಂತ ಮೂಲ ಅಂತ ಕರೆಸ್ಕೊಂಡಿದ್ರೆ ಈ ಜಗತ್ತೆಲ್ಲವೂ ಕೂಡ ಸೃಷ್ಟಿ ಅಂತ ಕರೆಸಿಕೊಂಡಿದೆ. ಹೀಗೆ ಆ ಭಗವಂತನ ಸೃಷ್ಟಿಯಾದಂಥ ಈ ಎಲ್ಲ ದೇವತೆಗಳನ್ನು ಕೂಡ ಆಪಹ ಅಂತ ಉಪನಿಷತ್ತು ವರ್ಣನೆ ಮಾಡ್ತದೆ. ಅದರಲ್ಲಿ ಐತರೇಯ ಉಪನಿಷತ್ತು ಭಾಷ್ಯದಲ್ಲೂ ಕೂಡ ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾಜ್ಯ ಆಪಯೀದಿತಾಃ ಯೇ ವಿಷ್ಣೋರ್ಮನಸಾ ಜಾತಾಃ ಸರ್ವೇ ಚಾಭಿಮಾನಿನಃ ಏವಂ ಹಿ ಸರ್ವ ದೇವಾ ಹಿ ವಿಷ್ಣುಂಗೇಭ್ಯ ಪ್ರಜಜ್ಞಿರೆ ಸ್ವೋತ್ಪತ್ತ್ಯಂಗಂ ಚ ತೇ ವಿಷ್ಣೋಃ ಶುಶ್ರೂಷಂತೆ ಪೃಥಕ್ ಪೃಥಕ್ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ವಿಚಾರ. ಬ್ರಹ್ಮದೇವ, ಶೇಷ ಮತ್ತು ಸುಪರ್ಣ ಅಂದ್ರೆ ಗರುಡ, ಇಂದ್ರ, ದೇವೇಂದ್ರ, ಶಿವ ಮೊದಲಾದ ದೇವತೆಗಳು ಇವರೆಲ್ಲರೂ ಕೂಡ ಆಪಹ ಅಂತ ಕರೆಸ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ವಿಷ್ಣುವಿನಿಂದ ಮನಸ್ಸಿನ ಮೂಲಕ ಹುಟ್ಟಿದ್ದಾರೆ. ಸರ್ವೇಚ ಅಭಿಮಾನಿನಃ, ಇವರೆಲ್ಲರೂ ಕೂಡ ನೀರಿನ ಅಭಿಮಾನಿಗಳು ಕೂಡ ಆಗಿದ್ದಾರೆ. ನಮಗೆ ಯಾರೋ ವರುಣ ಮೊದಲಾದ ದೇವತೆಗಳು ಮಾತ್ರ ಅಭಿಮಾನಿಗಳು ಅಂತ ಗೊತ್ತಿರ್ತದೆ, ಆದರೆ ಇವರೆಲ್ಲರೂ ಜಲಾಭಿಮಾನಿಗಳಾಗಿದ್ದಾರೆ. ಏವಂ ಹಿ ಸರ್ವದೇವಾಶ್ಚ, ಎಲ್ಲ ದೇವತೆಗಳು ಕೂಡ ವಿಷ್ಣು ಅಂಗೇಭ್ಯ ಪ್ರಜಜ್ಞರೆ, ವಿಷ್ಣುವಿನ ಅಂಗಾಂಗಗಳಿಂದಲೇ ಇವರೆಲ್ಲರೂ ಕೂಡ ಹುಟ್ಟಿದವರು. ಮತ್ತೆ ಸ್ವೋತ್ಪತ್ತ್ಯಂಗಂ ಚ ತೇ ವಿಷ್ಣೋ ಶುಶ್ರೂಷಂತೆ ಪೃಥಕ್ ಪೃಥಕ್, ತಾವು ಯಾವ ಅಂಗಗಳಿಂದ ಹುಟ್ಟಿದ್ದಾರೋ, ಆ ಭಗವಂತನ ಯಾವ ಅಂಗದಿಂದ ಹುಟ್ಟಿದ್ದಾರೋ ಆ ಭಗವಂತನ ಆ ಅಂಗವನ್ನೇ ಕೂಡ ಅವರೆಲ್ಲರಿಗೂ ಪೂಜಿಸ್ತಾ ಇರ್ತಾರೆ ಅಂತ ಅಲ್ಲಿ ಬಂದಿರುವಂತಹ ವರ್ಣನೆ. ಇದಲ್ಲದೇನೆ ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷೌ ಚ ತತ್ಸ್ತ್ರಿಯೌ ಶಿವಸ್ತದ್ದೈತಾ ಶಕ್ರ ಕಾಮೌ ತದ್ದೈತಾದಯಃ ಸರ್ವೇ ಸುರಾಃ ಕ್ರಮೇಣೈವ ವಿಷ್ಣೋರ್ಜಾತಾಃ
ಅಭಾಖ್ಯಕಾಹ ಅಂತ ಮತ್ತೊಂದು ಉಲ್ಲೇಖ. ಎಲ್ಲ ದೇವತೆಗಳು ಕೂಡ ಈ ಬ್ರಹ್ಮ, ವಾಯು ಮತ್ತು ಅವರಿಬ್ಬರ ಪತ್ನಿಯರು ಸರಸ್ವತಿ ಭಾರತೀಯರು, ಮತ್ತೆ ಗರುಡ, ಶೇಷ ಅವರಿಬ್ಬರ ಪತ್ನಿಯರು, ಶಿವ ಮತ್ತು ಶಿವನ ಪತ್ನಿ ಪಾರ್ವತಿ, ಇಂದ್ರ ಮತ್ತು ಕಾಮರು ಅವರ ಪತ್ನಿಯರು, ಹೀಗೆ ಪ್ರತಿಯೊಬ್ಬರು ಕೂಡ ವಿಷ್ಣುವಿನಿಂದಲೇ ಹುಟ್ಟಿದ್ದಾರೆ. ಅಭಾಖ್ಯಕ ಪ್ರತಿಯೊಬ್ಬರಿಗೂ ಕೂಡ ಅಪ ಅಂತಲೇ ಹೆಸರಿದೆ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಈಗ ಕೇಳಿ ಬರ್ತದೆ. ಹೀಗೆ ಉಲ್ಲೇಖ ಇರುವುದರಿಂದ ಇಲ್ಲಿ ಅಪಹ ಅಂತೇನು ಋಗ್ವೇದದ ಮಂತ್ರದಲ್ಲಿದೆ, ಅದರಿಂದ ಕೇವಲ ನೀರನ್ನು ಸೃಷ್ಟಿಸ್ತಾನೆ ಅಂತ ಈಗ ಅರ್ಥ ಮಾಡುವುದರ ಬದಲು ಅವನು ಈ ಎಲ್ಲ ದೇವತೆಗಳನ್ನು ಕೂಡ ತನ್ನ ಪತ್ನಿಯಾದಂತಹ ದಕ್ಷಿಣಾದೇವಿಯಲ್ಲಿ ಸೃಷ್ಟಿಸಿದ್ದಾನೆ ಅಂತ ಅರ್ಥ ಮಾಡುವುದು ಹೆಚ್ಚು ಶ್ರೇಷ್ಠವಾದಂತಹ ಒಂದು ಚಿಂತನ. ಇದಕ್ಕೆ ತಾತ್ಪರ್ಯ ನಾವು ನೋಡಬೇಕೀಗ. ಅರ್ಥ ನೋಡಿದ್ದೇವೆ, ಕಳೆದ ದಿವಸ ಅನ್ವಯಾರ್ಥನೂ ಕೂಡ ನೋಡಿದ್ದೇವೆ. ಅನ್ವಯಾರ್ಥವನ್ನು ಮತ್ತೊಂದು ಬಾರಿ ಸೂಕ್ಷ್ಮವಾಗಿ ಸ್ಥೂಲವಾಗಿ ಗಮನಿಸಬೇಕಾಗುತ್ತೆ. ಸೂಕ್ಷ್ಮವಾಗಿ ಅಲ್ಲದೆ ಹೋದರೂ ಸ್ಥೂಲವಾಗಿ. ಕ್ಷಿತೀನಾಂ ಎಲ್ಲ ಪ್ರಜೆಗಳ ಒಡೆಯನಾದಂಥ ಭಗವಂತನೇ, ಗಿರ್ವಣ ನೀನು ವೇದ ಪ್ರತಿಪಾದ್ಯನಾಗಿದ್ದಿ, ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ನೀನು ನಮ್ಮ ಬಳಿಗೆ ಧಾವಿಸಿ ಬರಬೇಕು, ನಮ್ಮನ್ನು ಉದ್ಧರಿಸಬೇಕು. ತುರಾಶಾತ್ ನೀನು ನಮ್ಮ ಶತ್ರುಗಳಾದಂಥ, ನಿನ್ನ ಶತ್ರುಗಳು ಭಗವಂತನ ಮತ್ತು ಭಾಗವತರ ಶತ್ರುಗಳಾದಂಥ ಎಲ್ಲ ದೈತ್ಯರನ್ನು ಕೂಡ ತಡೆದು ನಿಲ್ಲಿಸಬಲ್ಲಂತಹ ಶಕ್ತಿ ನೀನು. ನಿನ್ನ ಶಕ್ತಿ ಯಾವತ್ತೂ ಸುಪ್ತವಾದದ್ದಲ್ಲ. ನಿನ್ನ ಶಕ್ತಿ ಅದು ಉದ್ಯುಕ್ತವಾದ ಶಕ್ತಿ, ಎಲ್ಲವನ್ನು ಮೇಲೆ ಎಬ್ಬಿಸುವಂತಹ, ಎಲ್ಲ ಕೆಲಸಕ್ಕೂ ಸದಾ ಸಿದ್ಧವಾಗಿರುವಂತಹ ಶಕ್ತಿ, ಸೃಷ್ಟಿಗೆ ಉಪಯುಕ್ತವಾದ ಶಕ್ತಿ ಅದು. ಅಂತಹ ಶವಸ್ ಅಂದ್ರೆ ಬಲ, ಅದರ ಮೂಲಕ ಅತ್ಯೈಹಿ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳು ಅಂದರೆ ಭಗವಂತನ, ಅತ್ಯೈಹಿ ಅಂದ್ರೆ ಕುದುರೆಗಳು ಅಂತ ಅರ್ಥ. ಕುದುರೆಗಳು ಅಂದರೆ ಭಗವಂತನ ಇಂದ್ರಿಯಗಳು. ಆ ತನ್ನ ಅಂಗಾಂಗಗಳ ಮೂಲಕನೇ ಆ ಎಲ್ಲ ದೇವತೆಗಳನ್ನು ಸೃಷ್ಟಿಸಿದ್ದಾನೆ. ಅದು ದಕ್ಷಿಣಾದೇವಿಯ ಜೊತೆಗೂಡಿ, ದಕ್ಷಿಣಾ ಶಬ್ದ ವಾಚ್ಯಾಯ ರಮಾಯ, ಇದೆಲ್ಲದೂ ಕೂಡ ಇಡೀ ಈ ಋಗ್ವೇದ ಮಂತ್ರ ಏನಿದೆ, ಈ ಬೃಹತಿ ಮಂತ್ರ ಏನಿದೆ, ಇದು ಆ ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಸಂಗತಿಯನ್ನೇ ಹೊಂದಿಕೊಂಡಿದೆ. ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ. ನಾವಿದರ ಮಂಗಲಾಚರಣ ಈಗಾಗಲೇ ಕೇಳಿದ್ದೇವೆ. ತದೇತತ್ ಸಹಸ್ರಂ, ಭಗವಂತನಿಗೆ ಸಾವಿರಾರು ರೂಪಗಳಿವೆ. ಅವನಿಗೆ ತಸ್ಯಮೇ ಅನ್ನಂ ಮಿತ್ರಂ ದಕ್ಷಿಣಂ, ಅವನಿಗೆ ಈ ಪತ್ನಿಯಾದಂತಹ ಲಕ್ಷ್ಮೀದೇವಿ ಏನಿದ್ದಾಳೆ ದಕ್ಷಿಣಾದೇವಿ, ಆಕೆ ಆತನ ಮಿತ್ರಳು ಅಂತ ಕರೆಸ್ಕೊಂಡಿದ್ದಾಳೆ. ಸದಿತಿ ಪ್ರಾಣ, ಮುಖ್ಯ ಪ್ರಾಣ ಸ್ತೋತ್ರ ಮುಂದೆ ಬಂದಿದೆ. ಆ ಪ್ರಾಣನನ್ನ ಸತ್ತ ಎಂಬುದಾಗಿ ಹೇಳ್ತಾರೆ. ಮತ್ತೆ ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಯಾವ ದೇವತೆಗಳು ಕೂಡ ಪ್ರತ್ಯಕ್ಷವಾಗಿ ನೇರವಾಗಿ ಎಲ್ಲವನ್ನು ವರ್ಣನೆ ಮಾಡೋದಿಲ್ಲ. ಅವರು ಸಂಕ್ಷಿಪ್ತವಾಗಿ ಎಲ್ಲವನ್ನೂ ಕೂಡ ಪರೋಕ್ಷವಾಗಿ ನಮ್ಮ ದೀರ್ಘವಾದ ಶ್ರವಣ ಮನನಗಳ ಮೂಲಕವೇ ನಮಗೆ ಅರ್ಥ ತಿಳಿಯಬೇಕು, ಶಾಸ್ತ್ರದ ಅರ್ಥ. ಅದೇ ದೇವತೆಗಳಿಗೆ ಇಷ್ಟ. ಈ ಎಲ್ಲ ದೇವತೆಗಳು ಕೂಡ ದೇವತಾ ಸ್ತ್ರೀಯರು ಛಂದೋಭಿಮಾನಿಗಳು, ಮತ್ತೆ ಅವರ ಪತಿಗಳೆಲ್ಲರೂ ಕೂಡ ಅರ್ಥಾಭಿಮಾನಿನಿಯರು. ಏವಂ ವೇದಾಭಿಮಾನಿಭ್ಯ ದೇವೀಭ್ಯ ಸರ್ವ ಏವತು ತದರ್ಥರೂಪಾಹ ಪದಯ. ಎಲ್ಲ ದೇವತಾ ಸ್ತ್ರೀಯರು ವೇದಾಭಿಮಾನಿಗಳು, ದೇವತಾ ಪುರುಷರೆಲ್ಲರೂ ಕೂಡ ಅರ್ಥಾಭಿಮಾನಿಗಳು ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಇವ್ರು ಯಾರೂ ಕೂಡ ಛಂದೋಭಿಮಾನಿನಿ ದೇವತಾ ಸ್ತ್ರೀಯರು ಮತ್ತೆ ಅರ್ಥಾಭಿಮಾನಿಗಳಂತಹ ದೇವತಾ ಪುರುಷರು, ಇವ್ರು ಯಾರೂ ಕೂಡ ನೇರವಾಗಿ ಯಾವ ವಿಷಯವನ್ನು ಹೇಳುವುದಿಲ್ಲ. ಅವರೆಲ್ಲರೂ ಪರೋಕ್ಷವಾಗಿ ಹೇಳ್ತಾರೆ. ನಾವು ಅದನ್ನು ಹಾಗೆ ಆಳವಾದ ಮನನದ ಮೂಲಕವೇ ತಿಳ್ಕೋಬೇಕಾಗ್ತದೆ. ಹೀಗೆ ಅಲ್ಲಿ ಭಗವಂತನ ಮಿತ್ರಳಾದವಳು ದಕ್ಷಿಣಾದೇವಿ ಅಂತ ಬಂದಿದೆ, ಐತರೇಯ ಉಪನಿಷತ್ತಿನಲ್ಲೂ ಬಂದಿದೆ. ಈಗ ನಾವು ನೋಡ್ತಿರೋ ಬೃಹತಿ ಮಂತ್ರದಲ್ಲೂ ಕೂಡ ದಕ್ಷಿಣ ಅಂತಿದೆ. ಆ ದಕ್ಷಿಣಾ ಶಬ್ದ ವಾಚ್ಯಳಾದ ಲಕ್ಷ್ಮೀ ದೇವಿಯ ಮೂಲಕನೇ ಈ ಎಲ್ಲ ಅಪಹ
ಅದು ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ಮತ್ತೆ ಈ ಅಪಹ ಇಲ್ಲಿಯೂ ಕೂಡ ಈಗ ನಾವು ನೋಡ್ತಿರುವ ಮಂತ್ರದಲ್ಲೂ ಕೂಡ ಅದು ಬಂದಿದೆ. ಹೀಗೆ ಐತರೇಯ ಉಪನಿಷತ್ತಿಗೂ ಮತ್ತೆ ಈಗ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರಕ್ಕೂ ಈ ಅಪಹ, ತಕ್ಷಣ ಈ ಎಲ್ಲ ಶಬ್ದಗಳ ಒಂದು ಸಮಾನತೆ ಇದೆ. ಎಲ್ಲ ಜೀವರ ಒಡೆಯನಾದಂತಹ ವೇದವೇದ್ಯನಾದ ಭಗವಂತನೇ ಇದು ತಾತ್ಪರ್ಯ. ನೀನು ನಮ್ಮೆಲ್ಲರ ರಕ್ಷಣೆಗಾಗಿ, ಮಂಗಳಕ್ಕಾಗಿ ಧಾವಿಸಿ ಬರಬೇಕು. ಅಂತಹ ನೀನು ಸೃಷ್ಟಿ ಕಾರ್ಯಕ್ಕೆ ಸದಾ ಉಪಯುಕ್ತವಾದಂತಹ ನಿನ್ನ ಬಲದಿಂದ, ನಿನ್ನ ಇಂದ್ರಿಯಗಳಿಂದ, ನಿನ್ನ ಒಂದೊಂದು ಅಂಗಾಂಗಗಳಿಂದಲೂ ಕೂಡ ದಕ್ಷಿಣಾದೇವಿ ಜೊತೆಗೂಡಿ ಎಲ್ಲ ದೇವತೆಗಳನ್ನು ಕೂಡ ಸೃಷ್ಟಿಸ್ತಿ. ಹೀಗೆ ಸಮಸ್ತ ಜಗತ್ತಿನ ಮೂಲ ಬೇರು ನೀನು. ಅವಳು ಅದಕ್ಕೆ ನಿನಗೆ ಸಹಕಾರಿಣಿಯಾಗಿದ್ದಾಳೆ. ನಾವು ಒಂದೊಂದು ಅಂಗಗಳಿಂದಲೂ ಹೇಗೆ ಭಗವಂತ ಹುಟ್ಟುತ್ತಾನೆ ಅನ್ನೋದನ್ನ ಬೇರೆ ಬೇರೆ ಪುರಾಣಗಳಲ್ಲಿ ನೋಡ್ತೀವಿ. ವಿಶೇಷತಃ ಭಾಗವತ ಪುರಾಣದಲ್ಲಿ ಆ ಕಥಾ ಬಂದಿದೆ. ಇಂದ್ರಾದಯೋ ಬಾಹವ ಆಹುರಸ್ಯ. ಇಂದ್ರ ಮೊದಲಾದವರು ಆ ಭಗವಂತನ ತೋಳುಗಳು. ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ ಮತ್ತು ಈಶಾನ. ಈ ಎಲ್ಲ ದಿಗ್ದೇವತೆಗಳು ಕೂಡ ಆತನ ಬಾಹುಗಳು. ಮತ್ತೆ ಕರ್ಣೌ ದಿಶಃ, ದಿಗಭಿಮಾನಿ ದೇವತೆಗಳೆಲ್ಲರೂ ಕೂಡ, ಶ್ರೋತ್ರಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಆತನ ಕಿವಿಗಳು. ನಾವು ಅದನ್ನು ಕೂಡ ಹಿಂದೆ ನೋಡಿದ್ದೇವೆ. ಕುಬೇರ, ಮಿತ್ರ, ಯಮ ಮೊದಲಾದವರೆಲ್ಲರೂ ಕೂಡ ಈ ಗ್ರಂಥಗಳ ಶ್ರವಣಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ನಾವು ಕೊಡುವಂಥವ್ರು. ಮಿತ್ರೋ ಯಮಶ್ಚ ವರುಣಶ್ಚ ಕುಬೇರಶ್ಚ ದಿಗೀಶ್ವರಾಹ ಶ್ರೋತ್ರಾಭಿಮಾನಿನ ಸರ್ವೇ ಅಂತ. ಅವರು ಎಲ್ಲರೂ ಭಗವಂತನ ಕಿವಿಗಳಿಂದ ಹುಟ್ಟಿದ್ದಾರೆ. ಭಗವಂತನ ಶ್ರೋತ್ರೇಂದ್ರಿಯದಿಂದ ಶಬ್ದ ಹುಟ್ಟಿದೆ. ಅಶ್ವಿನಿ ದೇವತೆಗಳು ಆತನ ಮೂಗಿನ ಹೊರಳೆಗಳಿಂದ ಹುಟ್ಟಿದ್ದಾರೆ. ಸೂರ್ಯ ಚಕ್ಷುರೇಂದ್ರಿಯದಿಂದ ಹುಟ್ಟಿದ್ದಾನೆ. ಛಂದಸ್ಸುಗಳು, ಛಂದೋಭಿಮಾನಿ ದೇವತೆಗಳೆಲ್ಲ ಆ ಭಗವಂತನ ಮಾತಿನಿಂದ ಹುಟ್ಟಿದ್ದಾರೆ. ಸೂರ್ಯಚಂದ್ರರು ಆತನ ದವಡೆ ಹಲ್ಲಿನಿಂದ ಹುಟ್ಟಿದ್ದಾರೆ. ದಂಷ್ಟ್ರ ಅರ್ಯಮೇಂದು ಉಡುಗುಣಾಹ ದ್ವಿಜಾನಿ ಅಂತ ಇದು ಭಾಗವತದಲ್ಲಿ ಬಂದಿದೆ. ಭಾಗವತದ 2ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಇರುವ ವಿಷಯ ನಾನೀಗ ನೆನಪು ಮಾಡ್ಕೋತಾ ಇದ್ದೇನೆ. ಧರ್ಮ ಆತನ ಎದೆಯಿಂದ ಹುಟ್ಟಿದೆ. ದಕ್ಷ ಪ್ರಜಾಪತಿ ಆತನ ಮೇಢ್ರದಿಂದ ಜನನೇಂದ್ರಿಯದಿಂದ ಹುಟ್ಟಿದ್ದಾನೆ. ಮತ್ತೆ ಮಿತ್ರ ವರುಣರು ಆತನ ವೃಷಣಗಳಿಂದ ಹುಟ್ಟಿದ್ದಾರೆ. ಸಮುದ್ರರಾಜ ಆತನ ಹೊಟ್ಟೆಯಿಂದ ಹುಟ್ಟಿದ್ದಾನೆ. ನದಿ ದೇವತೆಗಳೆಲ್ಲರೂ ಕೂಡ ಆತನ ನಾಡಿಗಳಿಂದ ಹುಟ್ಟಿದ್ದಾರೆ. ಚಂದ್ರ ಆತನ ಮನಸ್ಸಿನಿಂದ ಹುಟ್ಟಿದ್ದಾನೆ. ಮತ್ತೆ ಆತನ ದವಡೆ ಹಲ್ಲಿನಿಂದಲೂ ಹುಟ್ಟಿದ್ದಾನೆ. ಎರಡೆರಡು ರೂಪದಿಂದ ಹುಟ್ಟುತ್ತಾನೆ. ಚತುರ್ಮುಖ ಬ್ರಹ್ಮ ಬುದ್ಧಿಯಿಂದ, ಮತ್ತೆ ರುದ್ರ ಅಹಂಕಾರದಿಂದ ಹುಟ್ಟಿದ್ದಾನೆ. ಕುದುರೆ, ಹೇಸರಗತ್ತೆ, ಒಂಟೆ, ಆನೆ ಎಲ್ಲವೂ ಕೂಡ ಆತನ ಉಗುರಿನಿಂದ ಹುಟ್ಟಿವೆ. ಬೇರೆ ಎಲ್ಲ ಮೃಗಗಳು ಕೂಡ ಆತನ ಸೊಂಟದಿಂದ ಹುಟ್ಟಿವೆ ಅಂತ ಹೀಗೆ ವರ್ಣನೆ ಇದೆ. ಹೀಗೆ ಎಲ್ಲಾ ದೇವತೆಗಳು ಕೂಡ, ನಾವು ಮೃಗ ಪಕ್ಷಿಗಳ ಬಗ್ಗೆ ಇಲ್ಲಿ ನೋಡುವ ಅಗತ್ಯ ಇಲ್ಲ, ಎಲ್ಲಾ ದೇವತೆಗಳು ಕೂಡ ಆತನ ಅಂಗಾಂಗಗಳಿಂದ ಹುಟ್ಟಿದ್ದಾರೆ. ಅದನ್ನೇ ಇಲ್ಲಿ ವಿಷ್ಣುಂಗೇಭ್ಯ ಪ್ರಜಜ್ಞರೆ ಅಂತ ಐತರೇಯ ಭಾಷೆ ಹೇಳಿದೆ. ಇಲ್ಲಿಯೂ ಕೂಡ ಬೃಹತಿ ಮಂತ್ರವು ಕೂಡ ಅಚ್ಚೈಹಿ, ನಿನ್ನ ಅಂಗಗಳಿಂದ ಹುಟ್ಟಿದ್ದಾರೆ ಅಂತ ವರ್ಣನೆ ಮಾಡಿ. ಇನ್ನು ಮುಂದೆ ನಾವು ನೋಡುವುದು ಈ ನರ ಅಂತ ಏನು ನಾಮ ಇದೆಯಲ್ಲ, ಆ ನರ ಅನ್ನೋ ನಾಮಕ್ಕೂ ಇದಕ್ಕೂ ಏನು ಸಂಬಂಧ, ಈ ಮಂತ್ರಕ್ಕೂ ಏನು ಸಂಬಂಧ? ಮಂತ್ರ ಹೇಳ್ತಿದ್ದೆ ನೀನು ಎಲ್ಲರನ್ನೂ ಸೃಷ್ಟಿಸಿದ್ದಿ ಮತ್ತು ಅವರೆಲ್ಲರ ಕಲ್ಯಾಣಕ್ಕಾಗಿ ಆತವ್ರನ್ನ ಕರ್ಕೊಂಡು ಹೋಗ್ತೀವಿ. ಈ ಭಗವಂತನ ಸೃಷ್ಟಿಯಾದ ಈ ಜಗತ್ತಿನಲ್ಲಿ ಹುಟ್ಟುವುದೇ ಒಂದು ಕಲ್ಯಾಣ. ಆತ ಕರ್ಕೊಂಡು ಹೋದಂತೆ ಮುಂದೆ ಹೋಗುವುದು ಮತ್ತೆ ನಮ್ಮ ಸದ್ಗತಿಯನ್ನು ಪಡೆಯುವುದು ಮತ್ತೊಂದು ಕಲ್ಯಾಣ. ಹೀಗೆ ನರ ಅಂದ್ರೆ ನಮ್ಮನ್ನು ಮುನ್ನಡೆಸುವವನು ಅಂತ ಅರ್ಥ. ಮೊದಲು ಸೃಷ್ಟಿಯ ಕಡೆಗೆ, ಮುಂದೆ ಬಂಧನದ ಕಡೆಗೆ, ಸಂಸಾರದ ಬಂಧನ, ಮುಂದೆ ಸಂಸಾರದ ಬಂಧನದ ದಾಟಿ ನಮ್ಮನ್ನು ಮುಕ್ತಿಯ ಕಡೆ ಕಳಿಸುವುದು. ಇದಿಷ್ಟು ಆತ ನಮಗೆ ಮಾಡುವಂತಹ ಕಾರ್ಯ ಅಂತ ತಿಳಿದು ಬರ್ತದೆ. ಅಕ್ಕಸಾಲಿಗನಂತೆ ಭಗವಂತ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾನೆ. ಅನ್ಯನ್ ನವತರಂ ಕಲ್ಯಾಣತಮಂ ರೂಪಂ ವಿಧತ್ತೆ ಅಂತ ಬಂದಿರುವುದನ್ನ ನಾವು ಈ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ.
ಸರಿ, ನರ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಉಲ್ಲೇಖಗಳಿವೆ ಅದನ್ನ ಕೆಲವನ್ನ ನಾವೀಗ ನೋಡಬೇಕು. ಯಾವುದೇ ರೀತಿಯಾದ ವಿಕಾರಕ್ಕೆ ಒಳಗಾಗದವನು, ಅದು ಅದರ ಅರ್ಥ. ನ ರೀಯತೆ, ರೀಂ ಕ್ಷಯ ಅಂತ ಧಾತು, ಕ್ಷಯವೇ ಇಲ್ಲದೆ ಇರುವಂಥವನು, ಆದ್ರಿಂದ ಆತ ನರ. ನಿರ್ವಿಕಾರನಾಗಿರುವವನು. ಈ ಉಪೇಂದ್ರ ಮತ್ತು ಸಂಕರ್ಷಣ ಇವೆರಡು ರೂಪಗಳನ್ನು ನಿರ್ವಿಕಾರ ಮತ್ತು ನರ, ನಿರ್ವಿಕಾರ ಮತ್ತು ಅವಿನಾಶಿ ಎಂಬ ಅರ್ಥದಲ್ಲಿ ನರ ಎಂಬ ಶಬ್ದದಿಂದ ಬಳಕೆ ಮಾಡಿದ್ದಾರೆ. ವಾಯವಿಂದ್ರಶ್ಚನ ಅಂತ ಹೀಗೆ ಋಗ್ವೇದದಲ್ಲಿ ಕೇಳಿ ಬರ್ತದೆ. ನರಾವಿತಿ ಅನೂದ್ಯ, ಅಚಲಾವಿತಿ ವ್ಯಾಖ್ಯಾನ. ಅವರಿಬ್ಬರು ಕೂಡ ನರವು ಅಂತೇನು ಬಂದಿದೆ ಋಗ್ವೇದದಲ್ಲಿ, ನರವು ಅಂತ. ನರವು ಅಂದ್ರೆ ಅಚಲವು, ನಿರ್ವಿಕಾರರಾದವರು. ಇದೆಲ್ಲ ಋಗ್ಭಾಷ್ಯದಲ್ಲಿ ಬಂದಿರುವಂತಹ ವಿಚಾರ. ವರುಣ ನಾಮಕ ಭಗವಂತ ಏನಿದ್ದಾನೆ ಅವನು ಅವಿನಾಶಿಯಾಗಿದ್ದಾನೆ. ಹೀಗೆ ನೀರು ಅಂದ್ರೆ ಅದು ನೀರು ಅಂದ್ರೆ ನಾರ. ಅದರ ಅರ್ಥ ಏನು ಅದೆಲ್ಲ ನಾರಾಯಣ ಅಧ್ಯಾತ್ಮ ಗ್ರಂಥದಲ್ಲಿ ಕೇಳಿ ಬರ್ತದೆ. ನಾರ ಆಪ ಇತಿ ಖ್ಯಾತ. ಅಂತಹ ನೀರಿನಲ್ಲಿ ಮಲಗಿರುವವನು ನಾರಾಯಣ, ಅವನೇ ನರನಾಗಿದ್ದಾನೆ. ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ ಅಂತ. ಸೋಪೋ ಸೃಜತ್ತೋ ನಾರಾಹ ನರೋ ನಾಶಾತ್ ಪರೋಯತಃ. ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದಲ್ಲಿ ಬರುವ ವಿಚಾರ ಇದೆ. ಅವನು ನೀರನ್ನ ಸೃಷ್ಟಿಸಿದ. ಭಗವಂತನಿಗೆ ನರ ಅಂತ ಹೆಸರು. ನಾಶರಹಿತನಾದ ಭಗವಂತನಿಗೆ ನರ ಅಂತ ಹೆಸರು. ನರಹ ಅನಾಶಾತ್, ನಾಶವಿಲ್ಲದ ಭಗವಂತನೇ ನರ. ಮತ್ತೆ ಅವನು ಈ ನೀರನ್ನು ಹುಟ್ಟಿಸಿರುವುದರಿಂದ, ನರನಿಂದ ಹುಟ್ಟಿದ್ರಿಂದ ಆಪೋ ನಾರಾ ಇತಿ ಖ್ಯಾತಃ ಆಪೋ ವೈ ನರಸೂನವಃ. ಇದನ್ನು ಗಮನಿಸಬೇಕು. ನರ ಶಬ್ದವಾಚ್ಯನಾದ ಭಗವಂತನ ಮಕ್ಕಳು, ಅವನ ಸಂತಾನವೇ ಈ ನೀರು, ಆಪಹ. ಬರೇ ಯಾರೋ ವರುಣ, ಗಂಗೆ ಮೊದಲಾದವರು ಮಾತ್ರ ಅಲ್ಲ, ಎಲ್ಲ ಸಮಸ್ತ ದೇವತೆಗಳು ಕೂಡ ಆತನ ಮಕ್ಕಳೇ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಎಲ್ಲರನ್ನೂ ಕೂಡ ನಮ್ಮ ಚಟುವಟಿಕೆಯಲ್ಲಿ ತೊಡಗಿಸ್ತಾನೆ. ಹಾಗೊಂದು ಅರ್ಥವೂ ಕೂಡ ಕೇಳ್ತದೆ. ಋಣಾತಿ ನಾನಾ ಸ್ವಭಾವಾನ್ ಜೀವಾನ್ ಪ್ರೇರಯತೆ. ಋಣಾತಿ ಅಂದ್ರೆ ಮುನ್ನಡೆಸುವುದು, ಭಿನ್ನ ಭಿನ್ನ ಸ್ವಭಾವದ ಜನರನ್ನು ಪ್ರೇರಿಸುವುದರಿಂದ ಅದಕ್ಕೆ ಅವನಿಗೆ ನಾರಾಯಣ ಅಂತ ಹೆಸರು. ಶಾಂಕರ ಭಾಷ್ಯದಲ್ಲಿ ಹಾಗೊಂದು ಅರ್ಥದ ಛಾಯೆ ಕೇಳಿ ಬರ್ತದೆ. ಎಲ್ಲರನ್ನೂ ಕೂಡ ಅವರವರ ಕೆಲಸದಲ್ಲಿ ತೊಡಗಿಸಿ ಅವರನ್ನು ಮುಂದೆ ಈ ಅವರವರಿಗೆ ಬೇಕಾದ ಫಲವನ್ನು ಕೂಡ ಕೊಡ್ತಾನೆ. ಜನರನ್ನ, ಸಾಧಕರನ್ನ ಮುನ್ನಡೆಸ್ತಾನೆ. ಫಲವನ್ನ ಅವ್ರ ಬಳಿಗೆ ತಂದು ಕೊಡ್ತಾನೆ. ಅದಕ್ಕಾಗಿ ಆತನನ್ನ ನರ ಅಂತ ಈ ಶಬ್ದದಿಂದ ಹೇಳ್ತಾರೆ. ನಯತೀತಿ ನರಃ ಪ್ರೋಕ್ತಃ ಪರಮಾತ್ಮ ಸನಾತನಃ ಅಂತ ಒಂದು ವ್ಯಾಸರ ಮಾತನ್ನ ಶಂಕರ ಭಾಷೆಯಲ್ಲಿ ಉದ್ಧಾರ ಮಾಡ್ತಾರೆ. ಮುನ್ನಡೆಸುವುದರಿಂದ ಆತನಿಗೆ ನರ ಅಂತ ಹೆಸರು. ಸರ್ವಂ ನೀಯತೆ ರೀಯತೆ ಏನ ಸಹ. ಸಮಸ್ತ ಕೇವಲ ಚೇತನರನ್ನಲ್ಲ, ಸಮಸ್ತ ಜಡವನ್ನು ಕೂಡ ಅವನೇ ಪ್ರೇರಿಸುವನು. ಆದ್ರಿಂದ ಆತ ನರ. ಈ ರ ಅಂದ್ರೆ ಕ್ಷಯ ಮಾಡುವುದು ಅಂತ ಅರ್ಥ. ನ ಅಂದ್ರೆ ದುಃಖ ಅಂತ ಅರ್ಥ. ಈ ಎಲ್ಲ ದುಃಖಗಳನ್ನು ಕೂಡ ನಾಶ ಮಾಡುವನು. ನ ಅಂದ್ರೆ ದುಃಖವನ್ನ, ರ ಅಂದ್ರೆ ನಾಶ ಮಾಡುವನು. ಆದ್ರಿಂದ ಆತನನ್ನ ನರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಸಂಸಾರದಲ್ಲಿ ನಮ್ಮನ್ನ ಆತನೇ ತೊಡಗಿಸಿದ್ದಾನೆ. ಮತ್ತೆ ಸಂಸಾರದಲ್ಲಿ ತೊಡಗಿಸಿ ಆದ ಮೇಲೆ, ನಮಗಲ್ಲಿ ದುಃಖ ಬಂದ ಮೇಲೆ ಆ ದುಃಖದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ. ಅವನಿಗೆ ದುಃಖ ಇಲ್ಲ, ಅವನನ್ನು ನಂಬಿದಂತಹ, ಅವನ ಸಾಧಕರಾದಂತಹ ನಮಗೂ ಕೂಡ ದುಃಖ ಇಲ್ಲದಂತೆ ಮಾಡ್ತಾನೆ. ಆದ್ರಿಂದ ಆತ ನರ. ನಾರಾಯಣೋ ನರೋ ನಾರಾಯಣಶ್ಚೈವ ಹರಿಕೃಷ್ಣ ತಥೈವಚ. 4 ಜನ ಮಕ್ಕಳು ಯಮಧರ್ಮನಿಗೆ. ಅದರಲ್ಲಿ ನಾರಾಯಣ, ಹರಿಕೃಷ್ಣ ಇವೆಲ್ಲವೂ ಭಗವಂತನ ರೂಪಗಳೇ. ಮತ್ತೆ ನರ ಅಂತ ಏನಿದ್ದಾನೆ ಅವನೊಬ್ಬ ಮಾತ್ರ ಶೇಷನಾಂಶ ಸಂಭೂತನಾದವನು. ಅವನೊಳಗೆ ನರ ಎಂಬ ರೂಪದಿಂದ ಭಗವಂತ ಇದ್ದಾನೆ. ನರನಾಮಾಸೌ. ಈ ನರ ಎಂಬ ಹೆಸರಿನಿಂದ ಅವನಲ್ಲಿ ಇರುವುದರಿಂದ ಕೂಡ ಆತನಿಗೆ
ನರ ಅಂತ ಹೆಸರಿದೆ. ಷಾಡ್ಗುಣ್ಯ ಅನ್ನೋ ಗ್ರಂಥವನ್ನ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಚತ್ವಾರೋ ಧರ್ಮತನಯ, ಧರ್ಮನ ಮಕ್ಕಳು 4 ಜನ ಇದ್ದಾರೆ. ಅದರಲ್ಲಿ ನಾರಾಯಣ, ಹರಿಕೃಷ್ಣ ಸ್ವಯಂ ಭಗವಂತನೇ, ಹರಿದೇವ ತ್ರಯೋಮತಃ. ಅನಂತಹ ಶೇಷನೇ ನರ ಎಂಬ ಹೆಸರಿನಿಂದ ಅವತರಿಸಿದ್ದಾನೆ. ಅವನಲ್ಲಿ ನರ ಎಂಬ ಶಬ್ದದಿಂದ ಭಗವಂತ ಇದ್ದಾನೆ. ಇದು ಆ ಭಗವಂತನ ಕುರಿತಾಗಿ ನರ ಎಂಬ ಉಲ್ಲೇಖದ ಕುರಿತಾಗಿ ಬಂದಿರುವಂತಹ ಬೇರೆ ಬೇರೆ ಉಲ್ಲೇಖಗಳು. ನಮ್ಮ ಗುರುಗಳಾದಂತಹ ಸಗ್ರಿ ರಾಘವೇಂದ್ರಾಚಾರ್ಯರು ಅದನ್ನು ಹೇಗೆ ಬೇರೆ ಬೇರೆ ಕಡೆ ಉದ್ಧರಿಸಿದ್ದಾರೆ, ತಮ್ಮ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನ ಗ್ರಂಥದಲ್ಲಿ ಅವರು ಏನು ಹೇಳಿದ್ದಾರೆ ಅವುಗಳನ್ನು ಕೂಡ ಕೆಲವನ್ನ ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಇನ್ನಿದಕ್ಕೆ ಶಾಂಕರ ಭಾಷ್ಯ, ಪರಾಶರ ಭಟ್ರ ವ್ಯಾಖ್ಯಾನ, ನಾವು ಅದನ್ನು ಕೂಡ ಈ ಹಿಂದಿನಿಂದಲೂ ನೋಡ್ತಾ ಬಂದಿದ್ದೇವೆ. ನಯತೀತಿ ನರ ಪ್ರೋಕ್ತ ಪರಮಾತ್ಮ ಸನಾತನ ಅದು ಶಾಂಕರ ಭಾಷ್ಯದಲ್ಲಿ ಬಂದದ್ದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಪರಾಶರ ಭಟ್ರು ಹೇಳುವಂತೆ ಚಿತ್ ಅಚಿತ ಎಂಬ 2 ವಿಭೂತಿಗಳನ್ನು ಹೊಂದಿದವನು. ಅವೆರಡು ಆತನಿಗೆ ಶರೀರಗಳು. ಚಿತ್ ಅಂದ್ರೆ ಈ ಜೀವ, ಅಚಿತ್ ಅಂದ್ರೆ ಪ್ರಕೃತಿ. ಇವೆರಡೂ ಕೂಡ ನಾಶವಿಲ್ಲದ 2 ಆತನ ವಿಗ್ರಹಗಳು. ಜೀವನಿಗೂ ನಾಶ ಇಲ್ಲ, ಪ್ರಕೃತಿಗೂ ನಾಶ ಇಲ್ಲ. ಅವೆರಡೂ ಆತನಿಗೊಂದು ವಿಗ್ರಹ ಇದ್ದಂತೆ. ರಹ ಕ್ಷಯೋ ಯಸ್ಯ ಸ ನಹಿ ಅಸ್ತಿ ಸಹ ನರ ಸಮುದಾಹೃತಃ. ರ ಅಂದ್ರೆ ಕ್ಷಯ, ಅದು ಆತನಿಗೆ ಯಾರಿಗೆ ಇಲ್ಲವೋ ಅವನನ್ನೇ ನರ ಅಂತ ಹೇಳಬೇಕು. ಹೀಗೆ ಪರಾಶರ ಭಟ್ರು ಚಿತ್ ಅಚಿತ್ ಇಲ್ಲಿ ರ ಅಂದ್ರೆ ನಾಶರಹಿತವಾದ ಚಿತ್ ಅಂದ್ರೆ ಜೀವ ಮತ್ತು ಅಚಿತ್ ಎಂದರೆ ಜಡ, ಇಂಥ 2 ದೇಹಗಳು. ಆ ದೇಹಗಳನ್ನು ಹೊಂದಿದವನು ಅಂತ ಅದರ ತಾತ್ಪರ್ಯ. ಸತ್ಯಸಂಧ ಸ್ವಾಮಿಗಳ ಅರ್ಥದ ದೃಷ್ಟಿಯಿಂದ ಅರ್ಥ ನಾವು ನೋಡುವುದಾದರೆ ವಿಕಾರವಿಲ್ಲದವನು, ಅವಿನಾಶಿ, ಅದನ್ನು ಈಗಾಗಲೇ ನೋಡಿದ್ದೇವೆ. ಸತ್ಯಸಂಧ ಸ್ವಾಮಿಗಳು ತುಂಗೆಯ ತೀರದಲ್ಲಿ ಮಹಿಷಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರ ವೃಂದಾವನ, ಅವರ ಆರಾಧನೆ ಮೊನ್ನೆ ಇತ್ತು. ನಾವು ಅವರ ಆರಾಧನೆಯನ್ನ ಈ ವಿಷ್ಣು ಸಹಸ್ರನಾಮ ಪ್ರವಚನವನ್ನು ಮಾಡುವಾಗ ಅವ್ರು ಹೇಳಿದ ಅರ್ಥಗಳನ್ನು ಅನುಸಂಧಾನ ಮಾಡುವ ಮೂಲಕ ಇವತ್ತು ಮಾಡ್ತಾ ಇದ್ದೀವಿ. ನಾ ಪರಿವರ್ತನೆ ಅಂತ ಧಾತುವನ್ನು ಸೂಚಿಸ್ತಾರೆ ತಮ್ಮ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸತ್ಯಸಂಧ ಸ್ವಾಮಿಗಳು. ಹೀಗೆ ನಾ ಪರಿವರ್ತನೆ ಅಂತ ಧಾತು ಇರೋದ್ರಿಂದ ನರಹ ಅಂದ್ರೆ ಅದು ಯಾರಿಗೆ ವಿಕಾರವೇ ಇಲ್ವೋ ಅಂಥವನನ್ನ ನರ ಅಂತ ಹೇಳಬೇಕು. ಮತ್ತೆ ರೀ ಕ್ಷಯ ಅಂತ ಧಾತು ಇರೋದ್ರಿಂದ ರ ಅಂದ್ರೆ ಕ್ಷಯ, ಹಿಂಸ ಅಂತ ಅರ್ಥ. ಅಲ್ಲಿ ನರಹ ಅಂದ್ರೆ ಅವಿನಾಶಿ, ಅವನಿಗೆ ವಿನಾಶವಿಲ್ಲ, ಹಿಂಸೆ ಇಲ್ಲ. ಯಾರೂ ಕೂಡ ಆತನನ್ನು ಹಿಂಸಿಸುವುದೇ ಸಾಧ್ಯ ಇಲ್ಲ. ಇನ್ನೊಬ್ರು ಯಾರು ಈ ಭಗವಂತನನ್ನು ಮೆಟ್ಟಿ ನಿಲ್ಲುವುದು ಸಾಧ್ಯ ಇಲ್ಲ. ನೈವಿದ್ಯತೆ ರಹ ಯಸ್ಯ ಸಹ ನಾರಹ. ಯಾರಿಗೆ ರಹ ಅಂದ್ರೆ ಹಿಂಸೆ, ವಿನಾಶವಿಲ್ಲವೋ ಅವನು ನಾರ ಅಥವಾ ನರ. ನಾವು ಹೇಳಿಕೊಟ್ಟಿರುವುದು ನರ. ಹೀಗೆ ನಿರ್ವಿಕಾರ, ವಿಕಾರರಹಿತನಾದವನು. ಪ್ರಕೃತಿಗೆ ಹೇಗೆ ವಿಕಾರಗಳಿವೆ ಅಂತ ವಿಕಾರಗಳು ಈತನಿಗಿಲ್ಲ, ಹಾಗೆ ಉಳಿದೆಲ್ಲದಕ್ಕೂ ಕೂಡ ಹೇಗೆ ವಿನಾಶ ಇದೆ, ಆತನಿಗೆ ವಿನಾಶವೂ ಕೂಡ ಈತನಿಗಿಲ್ಲ. ಇಲ್ಲಿವರೆಗೆ ಹೀಗೆ ನಾವು ನರ ಶಬ್ದದ ವ್ಯಾಖ್ಯಾನವನ್ನು ನೋಡಿದ್ದೀವಿ ಕಳೆದ ದಿವಸ, ಇವತ್ತು ಇದನ್ನೆಲ್ಲ. ನರ ಎಂಬ ಶಬ್ದವೂ ಕೂಡ ತುಂಬ ಸುಂದರವಾದಂತಹ ಒಂದು ಶಬ್ದ. ನರನಾರಾಯಣರಿಬ್ಬರು ಕೂಡ ಯಾವತ್ತು ಗೆಳೆಯರು ಅಂತ ಕೇಳಿ ಬರ್ತಿರ್ತದೆ. ಆ ನಾರಾಯಣ ಅಂದರೆ ಸ್ವಯಂ ಭಗವಂತನೇ, ನರ ಶೇಷನಲ್ಲಿ ಈ ಭಗವಂತ ಇದ್ದಾನೆ. ಶೇಷ ವ್ಯಾಖ್ಯಾನದ ದೇವತೆ, ನಮ್ಮೆಲ್ಲರಲ್ಲಿ ವ್ಯಾಖ್ಯಾನ ಮಾಡಿಸುವವನೇ ಶೇಷ. ಮತ್ತೆ ಈ ತಂತ್ರ ಗ್ರಂಥಗಳನ್ನು, ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವಂಥವನು ಶೇಷ. ವರ್ಣಮಾಲೆಯ ಅಭಿಮಾನಿ ದೇವತೆ ಶೇಷ. ಅವನೊಳಗಿರುವ ಭಗವಂತನೂ ಕೂಡ ನರನೇ. ಆ ಭಗವಂತ ನಮ್ಮನ್ನ ಸೃಷ್ಟಿಗೆ ತಂದಿದ್ದಾನೆ. ಸೃಷ್ಟಿಯಲ್ಲಿ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾನೆ. ಅಜ್ಞಾನ, ಜ್ಞಾನ ಎಲ್ಲವೂ ಕೂಡ ಆತನಿಂದಲೇ ಬಂದಿದೆ. ಆದರೆ ಕೊನೆಗೊಂದು ದಿವಸ ಅಜ್ಞಾನ ಅನ್ನೋದು ಹೋಗ್ತದೆ, ಹೋಗಿ ನಮ್ಮ ಸಂಸಾರದ ಬಂಧನವೂ ಹೋಗ್ತದೆ.
ನಮಗೊಂದು ದಿವ್ಯವಾದಂತಹ ಅಪ್ರಾಕೃತವಾದಂತಹ ವ್ಯಕ್ತಿತ್ವ ಆ ಭಗವಂತನ ಅನುಗ್ರಹದಿಂದ ದೊರೆಯುತ್ತದೆ. ಅದನ್ನೇ ಸುವಿತಾಯ ಅಂತ ಮಂತ್ರ ಹೇಳಿರೋದು. ಅಂತೂ ಭಗವಂತ ಏನು ಮಾಡುವುದಿದೆಯಲ್ಲ ಅದೆಲ್ಲವೂ ಕೂಡ ಭಗವಂತ ಏನು ನಿರ್ಮಾಣ ಕೈಗೊಂಡಿದ್ದಾನಲ್ಲ, ಜಗತ್ತಿಗೆ ಸೃಷ್ಟಿಗೆ ನಮ್ಮನ್ನು ತರುವುದು, ಸಂಸಾರದ ಕುಲುಮೆಯಲ್ಲಿ ನಮ್ಮನ್ನು ಹಾಕಿ ಬೇಯಿಸುವುದು, ಮುಂದೆ ನಮ್ಮನ್ನು ಮುಕ್ತಿ ಕರ್ಕೊಂಡು ಹೋಗುವುದು, ಇದೆಲ್ಲವೂ ಕೂಡ ಆ ಭಗವಂತ ನಮಗೆ ಕಲ್ಯಾಣಕ್ಕಾಗೇ ಮಾಡ್ತಿದ್ದಾನೆ. ಒಂದು ಬಂಗಾರದ ಗಟ್ಟಿ ಅದು ಅಂಗಡಿಯಿಂದ ಅಕ್ಕಸಾಲಿಗಿನ ಕೈಗೆ ಬರುವಾಗ ಬಂದ ಮೇಲೆ ಆತ ಅದನ್ನು ಚೆನ್ನಾಗಿ ಬಿಸಿ ಮಾಡ್ತಾನೆ, ಕುಟ್ಟುತ್ತಾನೆ, ತಟ್ಟುತ್ತಾನೆ, ಅದಕ್ಕೊಂದು ರೂಪ ಕೊಡ್ತಾನೆ, ಅಲ್ಲಿರೋ ಕಶ್ಮಲಗಳೆಲ್ಲ ತೆಗೆದು ಹಾಕ್ತಾನೆ. ಒಂದು ವೇಳೆ ಆ ಬಿಸಿಗೆ ತನ್ನನ್ನು ಒಡ್ಡಿಕೊಳ್ಳಿಕ್ಕೆ ಆ ಬಂಗಾರ ತಯಾರಿಲ್ಲದೆ ಹೋದರೆ, ಆತ ಕೊಡುವ ಹೊಡೆತಗಳಿಗೆ ಆ ಬಂಗಾರ ಒಗ್ಗಿಕೊಳ್ಳದೆ ಹೋದರೆ ಆ ಬಂಗಾರ ಆಭರಣವಾಗಿ ತಯಾರಾಗುವುದೇ ಸಾಧ್ಯ ಇಲ್ಲ. ಹಾಗೆ ಜೀವನೂ ಕೂಡ ಭಗವಂತ ನಮ್ಮನ್ನು ಸಂಸಾರದಲ್ಲಿ ತಂದಿದ್ದಾನೆ, ಇಲ್ಲಿ ಏನು ನಮ್ಮನ್ನು ಈಸಲಿಕ್ಕೆ ಬಿಟ್ಟಿದ್ದಾನೆ, ಕೊನೆಗೆ ನಮ್ಮನ್ನು ಏನು ಜಯಿಸ್ತಾನಲ್ಲ. ಈ ನಡುವೆ ಆತ ನಮಗೆ ಕೊಡುವಂಥ ಒಂದು ತರಬೇತಿ ಇದು. ಒಂದು ಮಹಾಫಲ ಸಿಗಬೇಕಾದ್ರೆ ಅದಕ್ಕೆ ಸಣ್ಣ ಸಣ್ಣ ಪ್ರಯತ್ನದಿಂದ ಸಾಧ್ಯ ಆಗೋದಿಲ್ಲ, ನಮಗಿದು ಗೊತ್ತಿದೆ. ಹೀಗೆ ಮಹಾಫಲ ಸಿಗಬೇಕಾದ್ರೆ ಬಹಳ ಕಷ್ಟಪಡಲಿಕ್ಕೂ ಸಾಧಕ ತಯಾರಾಗಿರ್ಬೇಕು. ನಮಗಿದು ಜಗತ್ತಿನ ಎಲ್ಲ ಕಡೆ ಗೊತ್ತಾಗ್ತದೆ. ವ್ಯಕ್ತಿತ್ವದ ನಿರ್ಮಾಣ, ದೇಹದ ದೈಹಿಕ ತರಬೇತಿ, ಸೈನಿಕರ ತರಬೇತಿ, ಎಲ್ಲ ಪ್ರಸಂಗದಲ್ಲೂ ನಾವು ಅದನ್ನು ನೋಡಿದ್ದೇವೆ. ಹಾಗೆ ಸಾಧಕನೂ ಕೂಡ ತನಗೆ ಸಂಸಾರದಲ್ಲಿ ಬರುವ ಕಷ್ಟ ನಷ್ಟಗಳನ್ನು ಭಗವಂತ ತನಗೆ ಕೊಡ್ತಿರುವಂತಹ ಒಂದು ತರಬೇತಿ ಇದು. ನಾನು ಆತನ ಕೈಯಲ್ಲಿ ಸಿಕ್ಕಿರುವಂಥ ಬಂಗಾರದ ಗಟ್ಟಿ, ನನಗೊಂದು ಅದ್ಭುತವಾದ ರೂಪವನ್ನು ಆತ ಕೊಡುವವನಿದ್ದಾನೆ ಅಂತ ಭಾವಿಸಬೇಕು. ನನ್ನ ನಿರ್ಮಾಣಕ್ಕಾಗಿ ಇದೆಲ್ಲವೂ ನಡೆದಿದೆ ಅಂತ ಸಾಧಿಸಬೇಕು. ದೇವತೆಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಅಪಹ ಅಂತ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರೆಲ್ಲರೂ ಕೂಡ ನಮ್ಮ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ಭಗವಂತ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡ್ರೆ, ನಮಗೊಂದು ದಿವ್ಯವಾದ ಅಪ್ರಾಕೃತವಾದ ರೂಪ ಸಿಗುವುದಿದೆ ಅಂತ ನಾವು ತಿಳ್ಕೊಂಡ್ರೆ ಅದರಿಂದ ನಮಗೆ ಸಂತೋಷ ಆಗ್ತದೆ. ಭಗವಂತನ ಆ ಪ್ರಕ್ರಿಯೆಯಲ್ಲಿ ನಾವು ಉಪಕರಣಗಳಾಗಿದ್ದೀವಲ್ಲ ಅಂತ ಒಂದು ನೆಮ್ಮದಿಯೂ ಆಗ್ತದೆ. ಅದನ್ನು ಈ ನರ ಎಂಬ ನಾಮ ಮತ್ತು ಬೃಹತಿ ಮಂತ್ರ ವರ್ಣಿಸಿದೆ. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತ ಹುಸಿಗೆ ಹಾಕಿದಿರುವ ಇದನ್ನು ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.